ಚಿಕ್ಕಪ್ಪ, ಪ್ರಿಂಟಿಂಗ್ ಪ್ರೆಸ್ ಅವರು ರಜಾ ಅಂತ ಹೇಳಿದ್ರಲ್ಲ, ಮೋಸ್ಟ್ಲಿ ಅವ್ರ ಫೋನು ಸಿಗಲ್ಲ ಅನ್ಸುತ್ತೆ. ಹೀಗಂದ್ರೆ ಹೇಗೋ? ನಾಳೆನೆ ಪೂಜೆ ಇಟ್ಕೊಂಡಿದ್ದೀವಿ, ಬೀಗರಿಗೆ ಬರಕ್ಕೆ ಹೇಳಿದ್ದೀವಿ. ಈಗ ನೋಡಿದ್ರೆ ಕಾರ್ಡ್ ಹೀಗಾಗಿದೆ. ಪ್ರಿಂಟಿಂಗ್ ಪ್ರೆಸ್ ರಜೆ ಇದೆ ಅಂದರೆ ನಾವು ಪೂಜೆ ಯಾವಾಗ ಮಾಡೋದು? ಚಿಕ್ಕಮ್ಮ, ಫೈನಲಿ ಎಲ್ಲ ಬಾಕ್ಸ್ ಇಳಿಸ್ಬಿಟ್ಟೆ. ಆ ಗಾಡಿ ಅವನಿಗೆ ಉಳಿದಿರೋ ಬ್ಯಾಲೆನ್ಸ್ ಕೊಟ್ಬಿಟ್ರೆ ಅವನ ಪಾಡಿಗೆ ಅವ್ನು ಹೊರಟೋಗ್ತಾನೆ ಅಷ್ಟೇ. ಇದನ್ನೆಲ್ಲ ತಗೊಂಡೋಗಿ ಗಾಡಿನಲ್ಲಿ ಬಡಿ. ಗಾಡಿನಲ್ಲ ಮತ್ತೆ ವಾಪಸ್ ಇಡ್ಬೇಕಾ? ಯಾಕೆ ಹೇಳೋಷ್ಟು ಮಾಡೋ ಇಡಿಯಟ್. ನಾನು ಪ್ರಸ್ತುತ ಹತ್ರ ಮಾತಾಡ್ತೀನಿ. ಅಲ್ಲ, ಇದನ್ನು ವಾಪಸ್ ತಗೊಂಡು ಹೋದ್ರೆ ಜಡ್ನಿಗೆ ಮದುವೆಗೆ ಹೇಗೆ ಕರೆಯೋದು? ಅಲ್ಲ, ಈ ಮದುವೆ ನಡೆಯುತ್ತೆ ತಾನೇ? ಏನೇನೋ ಮಾತಾಡಬೇಡಪ್ಪ. ನನ್ನ ಮಗನ ಮದುವೆ ನಡೆಯುತ್ತೆ. ಮೊದಲು ನೀನು ಇದನ್ನ ತಗೊಂಡು ಹೊರಟೋಗು. ಅಲ್ಲ ಅತ್ತೆ, ಸುಮ್ಮನೆ ನಿಂತ್ಕೊಂಡ್ರೆ ಸರಿ. ನಾನು ಟೆನ್ಷನ್ ಇದ್ದಾಗ ನೀನು ತಲಹರಟೆ ಏನಾದರೂ ಮಾಡಿದ್ರೆ ನೋಡು. ಲಕ್ಷ್ಮಣ, ಕಾರ್ತಿಕ್, ನೀವಿಬ್ರು ಏನು ಮಾಡ್ತೀರೋ ನನಗೆ ಗೊತ್ತಿಲ್ಲ. ನಮ್ಮ ಹತ್ರ ಸಮಯ ತುಂಬ ಕಡಿಮೆ ಇದೆ. ಆದಷ್ಟು ಬೇಗ ಈ ಲಗ್ನ ಪತ್ರಿಕೆ ಪೂಜೆ ನಡೀಲೇಬೇಕು. ಯಾವುದೇ ಕಾರಣಕ್ಕೂ ಇದು ನಿಲ್ಲೋ ಹಾಗಿಲ್ಲ. ಇವತ್ತಾದ ಹಾಗೆ ಬೇರೆ ಯಾವ ಕಾರಣಕ್ಕೂ ಹೀಗಾಗಬಾರ್ದು. ನಾನು ಬೀಗರಿಗೆ ವಿಷಯ ತಿಳಿಸಿ ನಾಳೆ ಪೂಜೆ ಆಗಲ್ಲ ಅಂತ ಹೇಳ್ತೀನಿ. ಆದಷ್ಟು ಬೇಗ ಬೇರೆ ಪತ್ರಿಕೆ ಪ್ರಿಂಟ್ ಮಾಡೋ ಜವಾಬ್ದಾರಿ ನಿಮ್ಮಿಬ್ಬರದು. ನಿಮ್ಮಣ್ಣ ನೋಡೋದಕ್ಕೆ ಮುಂಚೆ ಇದನ್ನೆಲ್ಲ ತಗೊಂಡು ಹೋಗಿ. ಲಕ್ಷ್ಮಣ, ನಿನ್ನಿಂದ ಈ ಥರ ಎಡವಟ್ಟಾಗತ್ತೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಅದಕ್ಕೆ ರೀ, ಮದುವೆ ಕಾರ್ಯ ಶುರು ಆಗೋದೆ ಲಗ್ನ ಪತ್ರಿಕೆ ಪೂಜೆಯಿಂದ. ಅದೇ ಹೀಗಾಯ್ತು ಅಂದರೆ ಅಪಶಕುನ ಅಂತ ಅರ್ಥ. ಮೊದಲನೇ ಕೆಲಸನೇ ಹೀಗಾದ್ರೆ ಇನ್ನು ಮುಂದೆ ಏನಾಗತ್ತೋ ಏನೋ. ಅಕಸ್ಮಾತ್ ನಡೆದ್ರು ಇವರಿಬ್ರು ಲೈಫಲ್ಲಿ ಚೆನ್ನಾಗಿರ್ತಾರ ಅನ್ನೋದೇ ಒಂದು ದೊಡ್ಡ ಡೌಟು. ಏನೇ ಇಷ್ಟೊಂದು ಚೆನ್ನಾಗಿ ರೆಡಿ ಆಗಿಬಿಟ್ಟಿದ್ಯಾ? ಎಲ್ಲಿ ಹೊಟ್ಟಿದೆ ಸವಾರಿ? ಜಾನಕಿ ಜೊತೆ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀನಿ. ಓಹೋ, ಅತ್ತೆ, ಪುರೋಹಿತರಿಗೆ ಕೊಡೋದಕ್ಕೆ ಹೂವು ಹಣ್ಣು ಎಲ್ಲಡಿಕೆ ಇಟ್ಕೊಂಡಿದ್ದೀನಿ, ಸಾಕಲ್ವಾ? ತೆಂಗಿನಕಾಯಿನೂ ಇಟ್ಕೊಮ್ಮ. ಆಯ್ತಾಯ್ತು. ಅಲ್ಲ, ಎಲ್ಲಿ ನಿನ್ನ ಮಗ ತಿಂಡಿ ತಿನ್ನಲ್ವಂತೋ? ಅವನು ಬೆಳಗ್ಗೆನೆ ತಿನ್ಬಿಟ್ಟ. ಏನು ಮಗ ಅಂತ ಹುಟ್ಟಿದನೋ ಏನೋ, ತಿನ್ನೋಕ್ಕಂತಲೇ ಹುಟ್ಟಿದ್ದಾನೆ. ಎತ್ತೋ ನಾವಿಲ್ಲಿದ್ದೀವಿ, ತಿನ್ವೋಬಿಟ್ಟು ಅಂತ ಕೇಳಲಿಲ್ಲ, ತಾನು ಮಾತ್ರ ಹೊಟ್ಟೆ ತುಂಬಿಸ್ಕೊಂಡ್ಬಿಡ್ತಾನೆ. ಹೌದಪ್ಪ, ಜನ್ಮ ಕೊಟ್ಟವ್ರಿಗೆ ಪ್ರೀತಿ ಕೊಡೋದನ್ನ, ಗೌರವ ಕೊಡೋದನ್ನ ನಿನ್ನೂ ನೋಡಿ ಕಲ್ತ್ಕೋಬೇಕು. ಜಾನಕಿ, ಫೋನ್ ಬರ್ತಿದೆ ಕಣೆ, ನೀನೇ ಸ್ವಲ್ಪ ನೋಡು. ಹಾಂ. ಯಾರೋ ಸೀತಮ್ಮ ಅಂತೆ. ಅತ್ತೆ, ಬೀಗರು ಫೋನ್ ಮಾಡ್ತಿದ್ದಾರೆ. ಮಾತಾಡು. ಬೀಗರು ಫೋನ್ ಮಾಡಿದಾರೋ? ಮಾತಾಡು. ಪೂಜೆ ಅಂತ ಬೇರೆ ಇಟ್ಕೊಂಡ್ಬಿಟ್ಟಿದ್ದಾರೆ. ತಗೊಳ್ಳೋದು ಕೊಡೋದು ಏನಾದರೂ ಇದ್ರೆ ಕೇಳ್ಕೊಂಬಿಡು. ರೀ, ನೀವೇನ್ರಿ ಹೇಳ್ತಿದ್ದೀರಾ? ಈ ಮದುವೆನಲ್ಲಿ ಕೊಡೋದು ತಗೊಳ್ಳೋದು ಅಂತ ಏನೂ ಇಲ್ಲ. ಗಂಡಿನ ಮನೆ ಕಡೆಯವರು ಕೊಡೋದು, ಇವ್ರು ತಗೊಳ್ಳೋದು ಅಷ್ಟೇ. ಜಾನಕಿ, ಮೊದಲು ಫೋನ್ ರಿಸೀವ್ ಮಾಡಮ್ಮ. ಹಲೋ. ಹಾಂ, ನಾವು ಚೆನ್ನಾಗಿದ್ದೀವಿ. ನೀವು ಹೇಗಿದ್ದೀರಾ?
ಹೌದಾ? ಸರಿ ಸೀತಾ ಅವರೇ, ಅತ್ತೆಗೆ ಹೇಳ್ತೀನಿ. ಏನಂತೆ? ಏನಂತಮ್ಮ? ಲಗ್ನ ಪತ್ರಿಕೆ ಬರೋದು ತಡ ಆಗುತ್ತಂತೆ, ಅದಕ್ಕೆ ನಾಳೆ ಪೂಜೆ ಬೇಡ, ನಾಡಿದ್ದು ಇಟ್ಕೊಳ್ಳೋಣ ಅಂತ ಹೇಳಿದ್ರು. ಸರಿ ಆಯ್ತು ಬಿಡು. ಅದಕ್ಕೆ ನೀನು ಒಪ್ಕೊಂಡ್ಯಾ? ಏನಮ್ಮ ನೀನು, ಮದ್ವೆಗೆ ಇನ್ನೂ ಒಂದು ವಾರ ಟೈಮ್ ಇಲ್ಲ, ಲಗ್ನ ಪತ್ರಿಕೆ ಪೂಜೆ ಮಾಡಿಸಿಲ್ಲ, ನಾವು ಎಲ್ಲರೂ ಕರೆಯೋದು ಯಾವಾಗ, ಮಿಕ್ಕಿದ ಕೆಲಸ ಮಾಡೋದು ಯಾವಾಗ? ಹೇಗೆ ನಾನು ಇದನ್ನೆಲ್ಲ ಅವ್ರಿಗೆ ಹೇಳೋಕ್ಕಾಗತ್ತೆ? ಅವರೇ ಏನೋ ತೊಂದರೆ ಆಗಿದೆ ಅಂತ ಹೇಳ್ತಿರುವಾಗ ನಾನೇನು ಮಾತಾಡೋಕ್ಕಾಗತ್ತೆ? ಅಮ್ಮ, ಸ್ನಾನಕ್ಕೆ ಹೋಗ್ತೀನಿ, ಟೀ ಕೊಡಮ್ಮ. ಯಾಕಮ್ಮ ಎಲ್ಲರೂ ಹೀಗಿದ್ದೀರಾ? ಏನಾಯ್ತು? ಅದೇ ಲಗ್ನ ಪತ್ರಿಕೆ ಪೂಜೆ ಇತ್ತಲ್ಲ ನಾಳೆ, ಅದು ಕ್ಯಾನ್ಸಲ್ ಆಗಿದೆ, ನಾಡ್ದು ಇಟ್ಕೊಂತಾರಂತೆ. ಗಿರ್ಜಮ್ಮ, ಏನು ಗಿರ್ಜಮ್ಮ ಹೇಗೆ ಹೇಳ್ತಿದ್ದಾರೆ? ಏನು ತೊಂದರೆ ಆಗಿಲ್ಲ ಕಣೆ. ಆಗಿರೋ ತೊಂದರೆನ ಆದಷ್ಟು ಬೇಗ ಸರಿ ಮಾಡಿ ನಾಳೆ ಇಲ್ಲ ಅಂದರೆ ನಾಡಿದ್ದು ಪೂಜೆ ಇಟ್ಕೊಳ್ತಾರಂತೆ. ಯಾವುದಕ್ಕೂ ಸಂಜೆ ತಿಳಿಸ್ತೀನಿ ಅಂತ ಹೇಳಿದ್ದಾರೆ. ಅಲ್ಲ, ಮೊದಲೇ ಗೊತ್ತು ಮಾಡಿರೋ ಪೂಜೆನ ಮುಂದಕ್ಕೆ ಹಾಕೋದು ಅಂದರೆ ಅಪಶಕ್ನ ಅಲ್ವಾ ಜಾನಕಿ? ಅದು ಅಲ್ಲದೆ ಮದುವೆಗೆ ಮುಂಚಿನ ಪೂಜೆನೇ. ಯಾಕೋ ನಮ್ಮ ದಿವ್ಯನ ಅದೃಷ್ಟನೇ ಚೆನ್ನಾಗಿಲ್ಲ. ಅವಳ ಅದೃಷ್ಟಕ್ಕೇನಾಗಿದೆ? ಚಿಂದಂತ ಜಾತಕ ಅವಳದು, ಅದಕ್ಕೆ ಇಂಥ ದೊಡ್ಡ ಸಂಬಂಧ ಸಿಕ್ಕಿರೋದು. ಆದರೆ ಪಾಪ ನಮ್ಮ ದಿವ್ಯ ಎದ್ದುಗಳಿಗೆ ಸರಿ ಇಲ್ಲ ಅನಿಸುತ್ತೆ. ಎದ್ದು ಯಾರ ಮುಖ ನೋಡಿದೆ? ನಿಜ ದೊಡ್ಡಪ್ಪ, ಬೆಳಗ್ಗೆ ಎದ್ದು ಯಾವುದೋ ಅಪಶಕನ ಮುಖ ನೋಡಿದ್ದೀನಿ. ಅದಕ್ಕೆ ಈ ರೀತಿ ಆಗಿದೆ. ಏನಾದರೂ ಸಮಸ್ಯೆ ಆದಾಗ ಅದರ ಪರಿಹಾರದ ಬಗ್ಗೆ ಮಾತಾಡಬೇಕೆ ಹೊರತು ಆ ಸಮಸ್ಯೆನೇ ದೊಡ್ಡದು ಮಾಡೋ ಮಾತುಗಳನ್ನ ಆಡಬಾರ್ದು. ಅಷ್ಟಕ್ಕೂ ಈಗ ನಾನು ಏನು ಹೇಳಿದೆ? ಇಂಥ ಸಮಸ್ಯೆ ಆಗಿರ್ಬೋದು ಅಂತ ಹೇಳಿದೆ ಅಷ್ಟೇ. ಇದು ಒಳ್ಳೆ ಶಕುನ ಅಲ್ಲ ಅಂತ ಅಮ್ಮಂಗೂ ಅನ್ಸಿರುತ್ತೆ. ಇದ್ರೂ ಇರ್ಬೋದು. ದಿವ್ಯಾ ಈ ಮನೆಗೆ ತಕ್ಕನಾದ ಹುಡುಗಿ ಅಲ್ಲ ಅಂತ ದೇವ್ರು ಈ ರೂಪದಲ್ಲಿ ಹೇಳ್ತಿರ್ಬೋದಾ? ಸಾಧ್ಯನೇ ಇಲ್ಲ. ಆಗುವಂಥ ಸಣ್ಣ ಪುಟ್ಟ ತಪ್ಪುಗಳನ್ನೆಲ್ಲ ಶಕುನಕ್ಕೆ ಹೋಲಿಸಿ ಇವ್ರ ಜೀವನನೇ ಚೆನ್ನಾಗಿಲ್ಲ ಅನ್ನೋ ಥರ ಮಾತಾಡೋದು ಸರಿಯಲ್ಲ. ಶಕುನ ಚೆನ್ನಾಗಿಲ್ಲ ಅಂದರೆ ಜೀವನ ಚೆನ್ನಾಗಿರೋದಕ್ಕೆ ಹೇಗೆ ಸಾಧ್ಯ ಚಿಕ್ಕಪ್ಪ? ಇಂಥ ಮಂಗಳ ಕಾರ್ಯ ಆಗೋವಾಗ ಅಮಂಗಳ ಕಾರ್ಯಗಳೆಲ್ಲ ಆಗಬಾರ್ದು ಅಲ್ವಾ? ಕರೆಕ್ಟ್ ಡಾರ್ಲಿಂಗ್, ಪಾಯಿಂಟ್ ಟು ಬಿ ನೋಟೆಡ್. ಅಕ್ಕ ಪ್ಲೀಸ್ ಸ್ವಲ್ಪ ಸುಮ್ಮನಿರ್ತೀಯಾ? ಇಂಥ ಮಂಗಳ ಕಾರ್ಯದ ಬಗ್ಗೆ ಮಾತಾಡೋ ಯಾವ ಯೋಗ್ಯತೆಯೂ ನಿನಗಿಲ್ಲ ಕೀರ್ತನ. ಏನು ಹೇಳ್ದೆ ನೀನು? ಶಕುನ ಸರಿ ಇಲ್ಲ ಅಂದರೆ ಜೀವನನೂ ಸರಿ ಇರಲ್ಲ ಅಂತ ಅರ್ಥನಾ? ಒಂದು ಸಾರಿ ಯೋಚನೆ ಮಾಡು, ನೀನು ಮದುವೆ ಆಗಬೇಕಾದ್ರೆ ಯಾವ ಶಕುನ ಇತ್ತು, ಯಾವ ಶಾಸ್ತ್ರ ನಡೀತು? ಮನೆ ಬಿಟ್ಟು ಓಡ್ ಹೋಗಿ ಮದುವೆ ಆದ ನೀನು ಅಂದವಳು ನೀನು ಚಿಕ್ಕಪ್ಪ ಪ್ಲೀಸ್ ಚಿಕ್ಕಪ್ಪ ಬೇಡ. ಏನ್ರಿ ನೀವು ಯಾಕೆ ಹೀಗೆಲ್ಲ ಮಾತಾಡ್ತಿದ್ದೀರಾ? ಆಗೋಗಿದೆ. ಈ ಮನೆ ಮಗಳು ಅವಳು. ಮನೆ ಮಗಳು ಮನೇಲಿ ನಡೆಯೋ ಮಂಗಳ ಕಾರ್ಯದ ಬಗ್ಗೆ ಮಾತಾಡಬೇಕೆ ಹೊರತು ಉರಿಯೋ ಬೆಗ್ಗಿಗೆ ತುಪ್ಪ ಹಾಕೋದಲ್ಲ. ಚಿಕ್ಕಪ್ಪ, ಮೊದಲು ಇಲ್ಲಾಗಿರೋ ತಪ್ಪಿನ ಬಗ್ಗೆ ಮಾತಾಡಿ. ಅದನ್ನು ಬಿಟ್ಟು ನಾನು ಮಾಡಿರೋದೇ ದೊಡ್ಡ ತಪ್ಪು ಅಂತ ನನ್ನ ಮೇಲೆ ಕೋಪ ಮಾಡ್ಕೋಬೇಡಿ. ನಾನು ಒಳ್ಳೇದನ್ನು ಹೇಳಕ್ಕೆ ಬಂದರೂ ಅದು ನಿಮಗೆ ಯಾವಾಗಲೂ ಕೆಟ್ಟದು ಅಂತಲೇ ಅನಿಸುತ್ತೆ. ಅದಕ್ಕೆ ನಾನೇನು ಮಾಡೋಕ್ಕಾಗಲ್ಲ. ರೀ, ಹಾಗಂತ ನಾವು ಇದನ್ನೆಲ್ಲ ತಾತ್ಸಾರ ಮಾಡೋದಕ್ಕೆ ಸಾಧ್ಯ ಇಲ್ಲ. ಕೀರ್ತನ ಹೇಳ್ತಿರೋದು ಸರಿನೋ ತಪ್ಪು ನನಗೆ ಗೊತ್ತಿಲ್ಲ, ಆದರೆ ಈಗಾಗಿರೋ ಅಚಾತುರ್ಯ ಅಂತೂ ಸತ್ಯ ತಾನೆ.
ಇದನ್ನು ಹೇಗಾದರೂ ಪರಿಹಾರ ಮಾಡಲೇಬೇಕು. ಪೂಜೆನ ಗೊತ್ತು ಮಾಡಿ ಹೀಗೆ ಮುಂದೂಡ್ತಾ ಹೋಗ್ತಿರೋದು ನನಗೆ ಯಾಕೋ ಸರಿ ಕಾಣಿಸ್ತಾ ಇಲ್ಲ. ಚಿಕ್ಕಿ, ಪೂಜೆ ಮುಂದೂಡಬೇಕಾಗಿಲ್ಲ. ನಡಿಬೇಕಾಗಿರೋ ಪೂಜೆ ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಅದು ನಿಲ್ಲಕ್ಕೆ ನಾನು ಬಿಡೋದು ಇಲ್ಲ. ಏನು ಹೇಳ್ತಿದ್ಯಾ ಕಾರ್ತಿಕ್? ಕಾರ್ಡ್ಗಳೆಲ್ಲ ಹೀಗೆ ಮಿಸ್ಪ್ರಿಂಟ್ ಆಗಿದ್ರು ಇದೇ ಕಾರ್ಡನ್ನು ಇಟ್ಕೊಂಡು ಪೂಜೆ ಮಾಡಿಸ್ತೀನಿ ಅಂತಿದೆಯಲ್ಲ, ಅದು ಹೇಗೆ ಸಾಧ್ಯ? ಅದು ಹೇಗೆ ಸಾಧ್ಯ ಅಂತ ನೀನೇ ನೋಡು. ಚಿಕ್ಕಿ, ನೀವು ಇನ್ವಿಟೇಷನ್ ಬಗ್ಗೆ ಯಾವುದೇ ರೀತಿ ತಲೆ ಕೆಡಿಸ್ಕೋಬೇಡಿ. ಇದು ಇನ್ಮೇಲಿಂದ ನನ್ನ ಜವಾಬ್ದಾರಿ. ಚಿಕ್ಕಿ, ಬೀಗರಿಗೆ ನೀವೇ ವಿಷಯ ತಿಳಿಸಿ. ಚಿಕ್ಕಪ್ಪ, ಈ ಇನ್ವಿಟೇಷನ್ ಬಗ್ಗೆ ಆಮೇಲೆ ಪೂಜೆ ಬಗ್ಗೆ ಯಾವುದೇ ರೀತಿ ಕೆಲಸ ಇದ್ರು ಅದ್ರ ಜವಾಬ್ದಾರಿ ನಾನು ತಗೊತೀನಿ. ಒಂದು ತಪ್ಪಿರ್ದಿರೋ ಹಾಗೆ ಮತ್ತೆ ಈ ಥರ ಮಾತು ಬರ್ದಿರೋ ಹಾಗೆ ನಾನು ನೋಡ್ಕೋತೀನಿ ಚಿಕ್ಕಪ್ಪ. ಆದರೆ ಒಂದು ಮಾತು, ಈ ಥರ ಆಯಿತು ಅಂತ ದಯವಿಟ್ಟು ಅಪ್ಪಂಗೆ ತಿಳಿಸ್ಬೇಡಿ. ಅವ್ರಿಗೆ ವಿಷಯ ಗೊತ್ತಾದರೆ ತುಂಬ ನೊಂದ್ಕೋತಾರೆ. ಅದರಲ್ಲೂ ಅಪಶಕುನ ಮದುವೆ ಆಗಲ್ಲ, ಜೀವನ ಚೆನ್ನಾಗಿರಲ್ಲ, ನಮ್ಮ ಮಾತುಗಳನ್ನ ಅಪ್ಪನ ಮುಂದೆ ಆಡಿದ್ರೆ ಆದರೆ ಇದನ್ನೆಲ್ಲ ನಾನು ಮತ್ತೆ ವಾಪಸ್ ಲೋಡ್ ಮಾಡ್ತೀನಿ. ಇದ್ದಿದ್ದ ಹಾಗೆ ಹೇಳಿದ್ರೆ ಈ ಮನೆಯಲ್ಲಿ ಇದೇ ಗತಿ ಅನ್ಸುತ್ತೆ. ಕೀರ್ತನ, ಒಂದು ನಿಮಿಷ. ಸಾಕು, ಮುಚ್ಚೆ ಬಾಯಿ. ಯಾರ ಜಾತಕ ಹೇಗಿದೆ, ಯಾರ ಅದೃಷ್ಟ ಹೇಗಿದೆ ಅಂತ ನಮಗಿಂತ ನಿನಗೆ ಚೆನ್ನಾಗಿ ಗೊತ್ತು. ಅದು ಗೊತ್ತಿದ್ದು ಬಾಯಿಗೆ ಬಂದಾಗೆಲ್ಲ ಮಾತಾಡಬೇಡ ನೀನು. ಅತ್ತೆ, ನಿಮ್ಮ ಕೈ ಮುಗಿತೀನಿ, ಸುಮ್ಮನೆ ಇರ್ತೀರಾ? ಅವ್ರು ಸಂಜೆ ಫೋನ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಅವಾಗ ಏನು ಎತ್ತ ಅಂತ ವಿಚಾರಿಸಿದ್ರಾಯ್ತು. ಸತ್ಯ, ನೀ ಬಾ, ಟೀ ಕೊಡ್ತೀನಿ, ಬಾ ನೀ ಬಾ. ಏನೇ ನೋಡ್ತಿದ್ಯಾ? ಚಿತ್ರಾನ್ನ ತಾಂಬ, ಹಂಗೆ ನೀರು ತಾಂಬ. ಸಾಕಾ? ಇನ್ನೂ ಸ್ವಲ್ಪ ಹಾಕೋ. ಬಿಡು. ನೀನಾಗಲೇ ಏನೋ ಹೇಳ್ದಲ್ಲ, ಅವ್ನ ಮದುವೆ ಆಗುತ್ತಾ ಇಲ್ವಾ, ಅವನ ಜೀವನ ಸುಖವಾಗಿರುತ್ತಾ ಇಲ್ವಾ ಅಂತ. ಅದಕ್ಕೆ ಉತ್ತರ ನಾನು ಹೇಳ್ತೀನಿ, ಕೇಳಿಸ್ಕೊ. ಕಾರ್ತಿಕ್ ಇಷ್ಟಪಟ್ಟ ಹುಡುಗಿನೇ ಮದುವೆ ಆಗ್ತಾನೆ, ಅವನ ಜೀವನ ಪೂರ್ತಿ ಸುಖವಾಗಿರ್ತಾನೆ. ಅದಕ್ಕೆ ನಾನೇ ಸಾಕ್ಷಿ. ರೀ, ಹಾಗಂತ ನಾವೀಗ ಆಗ್ತಿರೋದನ್ನ ತಳ್ಳಿ ಹಾಕೋದಕ್ಕೆ ಸಾಧ್ಯ ಇಲ್ಲ. ಇದೆಲ್ಲ ಹೇಗಾಯಿತು ಅಂತ ವಿಚಾರಿಸಿ, ಮತ್ತೆ ಇಂಥ ತಪ್ಪುಗಳು ನಡಿಬಾರ್ದು. ವಿಚಾರಿಸ್ತೀನಿ, ಖಂಡಿತ ವಿಚಾರಿಸ್ತೀನಿ. ಪ್ರೂಫ್ ನೋಡಿ ಓಕೆ ಮಾಡಿ ಪ್ರಿಂಟಿಗೆ ಕಳಿಸಿದಾಗ ಈ ರೀತಿಯೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ಅಂಥದ್ರಲ್ಲಿ ಈ ರೀತಿಯಾಗಿದೆ ಅಂದರೆ ಇದು ಶಕುನದಿಂದ ಅಲ್ಲ, ಶಕುನಿಗಳಿಂದಾನೇ ಅಂತ ನಾನು ಪ್ರೂವ್ ಮಾಡ್ತೀನಿ. ಊರ್ಮಿಳ, ಗುರುಗಳೇ ಹೇಳಿದ್ದಾರೆ ಕಾರ್ತಿಕ್ ಮದುವೆ ಚೆನ್ನಾಗಿ ನಡೆಯುತ್ತೆ, ಈ ಮನೆಗೆ ಬರೋ ಸೊಸೆಯಿಂದ ಒಳ್ಳೆಯದಾಗುತ್ತೆ ಅಂತ. ಅವ್ರುಗಳೇ ಹೇಳಿದ ಮೇಲೆ ಅವ್ರಿಗಿಂತ ಬೇರೆ ಶಕುನ ಇನ್ನೊಂದಿಲ್ಲ ಅಲ್ವೇ? ಅದು
ಆಕೆ ಮನಸ್ಸಿನಲ್ಲಿ ಏನಾದರೂ ಇಂಥದ್ದಿದ್ರೆ ನೀನೇ ಅವ್ರಿಗೆ ಸಮಾಧಾನ ಮಾಡಬೇಕು. ಅರ್ಥ ಆಯಿತು ಅನ್ಕೋತೀನಿ. ಕಾರ್ತಿಕ್ ಇಷ್ಟಪಟ್ಟಿರೋ ಹುಡುಗಿ ಅವನು ಸಿಕ್ಕೇ ಸಿಗ್ತಾಳೆ. ಇಂಥ 100 ತಪ್ಪುಗಳು ನಡೆದ್ರು ಅವನ ಮದುವೆನ ನಿಲ್ಲಿಸೋಕೆ ಯಾರ ಕೈಯಿಂದಲೂ ಸಾಧ್ಯ ಇಲ್ಲ. ಅಷ್ಟು ಮಾತ್ರ ಅಲ್ಲ, ಹಾಗೆ ನಾನು ಇದನ್ನು ಇಷ್ಟಕ್ಕೆ ಬಿಡೋನೂ ಅಲ್ಲ. ಇದಕ್ಕೆಲ್ಲ ಕಾರಣ ಶಕುನಿನಾ ಅಂತ ತಿಳ್ಕೊಂಡು ಮುಂದೆ ಮಾತಾಡ್ತೀನಿ. ಅಷ್ಟು ಸುಲಭವಾಗಿ ಇದಕ್ಕೆ ಕಾರಣ ಯಾರು ಅಂತ ನೀವು ತಿಳ್ಕೊಳಕ್ಕಾಗಲ್ಲ ಚಿಕ್ಕಪ್ಪ. ಮಹಾಭಾರತದ ಯುದ್ಧ ಮುಗಿಯೋವರೆಗೂ ಶಕುನಿ ಯಾರ ಪರವಾಗಿದ್ದ ಅಂತ ಯಾರಿಗೂ ಗೊತ್ತಾಗಲಿಲ್ಲ. ನೀವು ಈ ಕೆಲಸ ಮಾಡಿದವ್ರನ್ನ ಶಕುನಿ ಅಂತಲೇ ಕರೆಯೋದೇ ಆದರೆ ಈ ಮದುವೆ ನಿಲ್ಲಿಸೋವರೆಗೂ ಈ ಕೆಲಸ ಮಾಡಿದವ್ರು ಯಾರು ಅಂತ ನಿಮಗೂ ಗೊತ್ತಾಗಲ್ಲ. ಈ ಸಲ ಕೀರ್ತನ ಏನೇ ಮಾಡಿದ್ರೂ ಕ್ಲೆವರಾಗೇ ಮಾಡೋದು. ಇದು ನನ್ನ ಮೊದಲನೇ ಗೆಲುವು. ಯಾಕೋ ಬಮ್ಮಿದ ಏನಾಯ್ತು? ಅಷ್ಟೊಂದು ಅರ್ಜೆಂಟಾಗಿ ಬರೋಕ್ಕೆ ಹೇಳ್ದೆ. ಮನೇಲಿ ಪೂಜೆ ಇದೆ ಅಂತ ಹೇಳ್ದೆ ಅಲ್ವಾ? ಅದು ಬಿಟ್ಟು ಇಲ್ಲೇನು ಮಾಡ್ತಿದ್ಯಾ? ಆಮೇದ ಇವತ್ತು ಪೂಜೆ ಕ್ಯಾನ್ಸಲ್ ಆಯಿತು. ಬಮ್ಮಿದ ಏನು ಹೇಳ್ತಿದ್ಯಾ? ಪೂಜೆ ಏನಕ್ಕೆ ಕ್ಯಾನ್ಸಲ್ ಆಯಿತು? ಇದೇನು ಬಾಮೈದ ಇದು? ನಿನ್ನ ಮದುವೆ ಕೆಲಸ ಶುರು ಮಾಡಿದಾಗಿಂದ ಒಂದಲ್ಲ ಒಂದು ಎಡವಟ್ಟು ಆಗ್ತಾನೆ ಇದೆ. ಗುರುಗಳು ನೋಡಿದ್ರೆ ಮದುವೆ ತುಂಬ ಚೆನ್ನಾಗಾಗತ್ತೆ, ಮನೆಗೆ ಮಹಾಲಕ್ಷ್ಮಿ ಬರ್ತಾಳೆ ಅಂತ ಹೇಳಿದ್ರು. ಆದರೆ ಇಲ್ಲಿ ಹೀಗಾಗ್ತಿದೆಯಲ್ಲೋ? ಅಲ್ಲ, ಈ ಸ್ವಾಮಿಗಳು ನಿನ್ನ ಮದುವೆ ಬಗ್ಗೆ ಹೇಳಿದ್ರಾ ಅಥವಾ ಕನ್ಫ್ಯೂಸ್ ಮಾಡ್ಕೊಂಡು ಬೇರೆ ಯಾರ್ದಾರು ಮದುವೆ ಬಗ್ಗೆ ಹೇಳಿದ್ರಾ ಅಂತ ಗೊತ್ತಾಗ್ತಿಲ್ಲ ನನಗೆ. ಈ ತಲಾಟೆ ಮಾತೆಲ್ಲ ಬೇಡ ಬಾಮೈದ. ಮೊದಲು ನಾನು ಏನು ಹೇಳ್ತಾ ಇದ್ದೀನಿ ಅಂತ ಕೇಳಿಸ್ಕೊ. ನೀನು ವಾಟ್ಸಪ್ಗೆ ಒಂದು ಇನ್ವಿಟೇಷನ್ ಡಿಸೈನ್ ಕಳ್ಸಿದ್ದೀನಿ. ಅದು ಸಿಕ್ಕಿದ ತಕ್ಷಣ ನೀನು ನಂಗೆ ಹೇಳಬೇಕು. ಕಾರ್ಡ್ಸ್ನ ಪರ್ಚೇಸ್ ಮಾಡಬೇಕು, ಮ್ಯಾಟರ್ ಕೊಟ್ಟು ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಕಾರ್ಡ್ಸ್ ಪ್ರಿಂಟ್ ಮಾಡಿಸ್ಬೇಕು. ಕಾರ್ಡ್ಸ್ ಪ್ರಿಂಟ್ ಆಗಿದ ತಕ್ಷಣ ಅದನ್ನು ತೊಗೊಂಡೋಗಿ ಮನೆಗೆ ಕೊಡಬೇಕು. ಈ ಸಂಭ್ರಮಕ್ಕೆಲ್ಲ ಎಷ್ಟು ಟೈಮ್ ಇದೆ? ಇದೆಲ್ಲ ಕೆಲಸ ಇವತ್ತೇ ಆಗಬೇಕು. ಅಲ್ಲ, ಇವಾಗ್ಲಿಂದಾನೇ ಕೆಲಸ ಶುರು ಆಗಬೇಕು. ಏನೋ ಮಾತಾಡ್ತಾ ಇದೆಯಾ? ಒಂದಿನದಲ್ಲಿ ಇಷ್ಟೊಂದು ಕೆಲಸನ ಆಗಲ್ಲ. ಫ್ರೆಂಡ್ಶಿಪ್ಗೋಸ್ಕರ ಏನು ಬೇಕಾದ್ರೂ ಮಾಡ್ತೀನಿ ಅಂತ ಹೇಳ್ತಿದ್ಯಲ್ಲ ಬಾಮೈದ. ಆ ಮಾತನ್ನ ಇವಾಗ ಪ್ರೂವ್ ಮಾಡ್ಕೋ. ಬಾಮೈದ, ಫ್ರೆಂಡ್ಶಿಪ್ ಅನ್ನೋ ಮಾತೇಳಿ ಕಿಚ್ಚತ್ಸಿ ರೊಚ್ಚಿಗೆ ಬರೆಸ್ಬಿಟ್ಟಿದ್ಯಾ. ಆಯಿತು, ನಿನ್ಗೋಸ್ಕರ ನಿನ್ನ ಫ್ರೆಂಡ್ಶಿಪ್ಗೋಸ್ಕರ ಆಂಜನೇಯನ ಥರ ಬೆಟ್ಟ ತೊಗೊಂಬರ್ಲಾ? ಇಲ್ಲ ಆಕಾಶನೇ ಮರ್ಚಿ ನಿನ್ನ ಜೇಬಲ್ಲಿ ಇಡ್ಲಾ? ಇಲ್ಲ ಸ್ವರ್ಗಕ್ಕೆ ಹೋಗಿ ಸಿಂಹಾಸನ ತಂದು ಕೊಡ್ಲಾ? ಸುಲ್ತಾನ್ ಪೇಟೆಗೆ ಹೋಗಿ ಕಾರ್ಡ್ ಹುಡ್ಕೋ. ಇದೇ ಪ್ರಾಬ್ಲಮ್ ಹಾಕೋಣ. ಈ ಟ್ರಾಫಿಕಲ್ಲಿ ಚಿಕ್ಕಪೇಟೆಗೆ ಸುಲ್ತಾನ್ ಪೇಟೆಗೆ ಅಂತ ಹೊರಟ್ರೆ ಹೋಗೋಷ್ಟಲ್ಲೇ ಸಂಜೆ ಆಗ್ಬಿಡುತ್ತೆ. ಈ ಕೆಲಸ ಎಲ್ಲ ಯಾವಾಗ ಮಾಡಲಿ ಬಾಮೈದ? ಆಯ್ತು, ನೀನು ಈ ಥರ ಲುಕ್ ಎಲ್ಲ ಕೊಡಬೇಡ. ನಾನು ಸುಲ್ತಾನ್ ಪೇಟೆಗೆ ಹೋಗ್ತೀನಿ, ನೀನು ಜಯನಗರ್ಗೆ ಹೋಗ್ಬಿಟ್ಟು ಕಾರ್ಡ್ ಹುಡ್ಕೊ. ಬೈ.